ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತು ಒಂದು ಬೆಸ್ಟ್ ರೆಮಿಡಿ, ಹೇರ್ಸು ತುಂಬ ನೈಸಾಗಿ ಲಾಂಗಾಗಿ ಹಾಗೆ ದಪ್ಪವಾಗಿ ಬೆಳಕ್ಕೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ಇವತ್ತು ನಾನು ನಿಮಗೋಸ್ಕರ ರೆಡಿ ಮಾಡಿದ್ದೀನಿ. ಸೊ ನೋಡಿ ಎಷ್ಟು ಶೈನ್ ಆಗಿದೆ ಹೇರ್ಸು. ಈ ಹೇರ್ಸ್ಗೆ ನಾನು ಏನು ರೆಮಿಡಿನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೋಸ್ಕರ ತಂದಿದ್ದೀನಿ. ಸೊ ಆ ವಿಡಿಯೋನ ಹೇಗೆ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಬನ್ನಿ. ನೋಡಿ, ಇದು ಮೇಥಿ ಪೇಸ್ಟು. ಸೊ ಈ ಪೇಸ್ಟಿಗೆ ಮತ್ತು ಈ ಲಿಕ್ವಿಡ್ಗೆ ಹಾಗೆ ನಾವು ಒಂದು ಶಾಂಪೂನು ಕೂಡ ತಯಾರು ಮಾಡೋದನ್ನ ತೋರಿಸ್ತೀನಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತೀನಿ. ಸೊ ಫಸ್ಟು ನಾವು ಮೇಥಿಯಿಂದ ಏನು ಮಾಡೋದು ಅಂತ, ಫಸ್ಟ್ ಶಾಂಪೂ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ಸೊ ಮೇಥಿನ ಹೋಲ್ ನೈಟು ಮೇಥಿ ಹಾಗೂ ಲವಂಗನ ಎರಡನ್ನೂ ನೆನೆ ಹಾಕಬೇಕು. ನೆನೆ ಹಾಕಿಬಿಟ್ಟು ಹೋಲ್ ನೈಟ್ ಬಿಡಬೇಕು. ಸೊ ಅದು ಹೋಲ್ ನೈಟ್ ಬಿಟ್ಟಾಗ ಆ ನೀರಲ್ಲಿ ಅದ್ರ ಕಂಟೆಂಟ್ ಎಲ್ಲ ಇಳ್ಕೊಳ್ಳುತ್ತೆ. ಸೊ ಆವಾಗ ಆ ನೀರನ್ನು ನಾವು ಇನ್ನೊಂದು ಇದಕ್ಕೆ ಗ್ಲಾಸ್ಗೆ ಸೋಸ್ಕೋಬೇಕು. ಸೊ ಈ ಮೇಥಿನ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದ್ದಾವೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟು ಬೆನಿಫಿಟ್ಸ್ ಇದೆ ಈ ಮೇಥಿಯಿಂದ ಹಾಗೆ ಲವಂಗದಿಂದ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸೊ ನೋಡಿ, ಇವಾಗ ಸೋಸ್ಕೊಂಡಲ್ವಾ, ಸೊ ಇದಕ್ಕೆ ನಾವು ಯೂಸ್ ಮಾಡೋವಂಥ ಶಾಂಪೂನ ಹಾಕಿ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ಹೆಡ್ ಬಾತ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹೇರ್ಸು. ಸೊ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಸ್ಟ್ ಮೇಥಿ ಜೊತೆಗೆ ಅನ್ನೋದಕ್ಕಿಂತ ನಾವು ಶಾಂಪೂನ ಯಾವಾಗಲೂ ಕೂಡ ಹೆಡ್ಗೆ ಡೈರೆಕ್ಟಾಗಿ ಹಾಕಬಾರ್ದು. ಸೊ ಈ ಥರ ನೀರಲ್ಲಿ ಡೈಲ್ಯೂಟ್ ಮಾಡಿಕೊಂಡೇ ಹಾಕಬೇಕು. ಸೊ ಅದು ಮೇಥಿ ವಾಟ್ರಲ್ಲಿ ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಶಾಂಪು ರೆಡಿ ಆಯಿತು. ಸೊ ಇವಾಗ ನೋಡಿ, ಅದು ಉಳಿದಿರೋ ಮೇಥಿ ಇರುತ್ತಲ್ವ, ಲವಂಗ ಇರುತ್ತಲ್ಲ, ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ. ಸೊ ಇದರಿಂದ ಇವಾಗ ಇನ್ನೊಂದು ಪೇಸ್ಟನ್ನು ರೆಡಿ ಮಾಡೋಣ. ಸೊ ಇದನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ, ಲವಂಗ ಮತ್ತು ಮೇಥಿಯದ್ದು ಇದ್ರ ಜೊತೆಗೆ ಸ್ವಲ್ಪ ಅಲೋವೆರಾನ ತೊಗೊಂಡಿದ್ದೀನಿ. ಅಲೋವೆರಾ ಇದು ತಿಕ್ನೆಸ್ ಇಲ್ಲ, ಸ್ವಲ್ಪ ತಿಕ್ನೆಸ್ ಇರೋದಾದರೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಒಳಗಡೆ ತಿರುಳು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನನ್ನ ಕೈಲಿ ಎಷ್ಟು ತೆಗಿಯೋಕ್ಕಾಗುತ್ತೋ ಅಷ್ಟು ನಾನು ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಬಿಟ್ಟು ತೋರಿಸ್ತೀನಿ. ಯಾಕೆಂದರೆ ನಮ್ಮ ಮನೆ ಹತ್ರ ಇರೋದು ಇಷ್ಟೇ ದಪ್ಪವಾಗಿರೋದು, ಇದಕ್ಕಿಂತ ದೊಡ್ಡದಾಗಿರೋದಿಲ್ಲ. ಸೊ ಹಾಗಾಗಿ ಈ ಮೇಲಿನ ತಿರುಳನ್ನೆಲ್ಲ ಒಳಗಡೆ ಇರೋ ತಿರುಳನ್ನೆಲ್ಲ ತೆಗೆದು ಹಾಕೋಬೇಕು. ಸೊ ಮೇಲೆ ಇರೋ ಸಿಪ್ಪೆನೆಲ್ಲ ಸ್ವಲ್ಪ ತೆಗೆದ್ರೆ ಚೆನ್ನಾಗಿರುತ್ತೆ. ಸೊ ಫಸ್ಟು ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಬಂದು ಇವಾಗ ಅದ್ರ ಒಳಗಡೆ ಇರೋ ತಿರುಳನ್ನ ತೆಗಿಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲ ತಿರುಳು ತೆಗಿಯೋಕ್ಕೆ ಆಗ್ತಾ ಇಲ್ಲ ಅಂದರೆ ಪರವಾಗಿಲ್ಲ, ಸಿಪ್ಪೆ ಸಮೇತನೂ ಕೂಡ ಹಾಕೋಬೋದು. ಈ ಥರ ಸಿಪ್ಪೆ ಸಮೇತ ಈ ಥರ ತೆಗಿತಾ ಇದ್ದೀನಿ. ಈ ಥರ ಪೀಲ್ ಮಾಡಬೇಕು, ನೀಟಾಗಿ ಪೀಲ್ ಮಾಡಿದರೆ ಒಳಗಡೆ ಇರುತ್ತಲ್ವ, ಸೊ ಅದು ಬರುತ್ತೆ. ಆ ಥರ ತಿಳಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅಂದರೆ ನೈಸಾಗಿ ಬರುತ್ತೆ ಗ್ರೈಂಡಲ್ಲಿ ಅಂತ, ತರಿಯಾಗಿ ಬರಲ್ಲ. ನೋಡಿ, ನಾನು ಒಂದು ಲೇಸ್ ಮಾತ್ರ ತೆಗ್ದಿದ್ದೀನಿ, ಯಾಕಂದರೆ ಕೆಳಗಡೆ ತೆಗಿಯೋಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಮೇಲೆಗಡೆ ಮಾತ್ರ ಪೀಲ್ ಮಾಡಿದ್ದೀನಿ. ಸೊ ಈ ಥರ ಕಟ್ ಮಾಡಿಬಿಟ್ಟು ಹಾಕೊಳ್ಳೋಣ. ಸೊ ನಿಮಗೆ ಬೆಸ್ಟ್ ನಾನು ಏನು ಹೇಳೋಕ್ಕೆ ಬರ್ತಾಯಿದ್ದೀನಪ್ಪ ಅಂತಂದರೆ, ಇವಾಗ ಮೇಥಿಯಿಂದ ಏನು ಬೆನಿಫಿಟ್ಸ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಏಕೆಂದರೆ ಮೇಥಿನ ಯೂಸ್ ಮಾಡೋದ್ರಿಂದ ಕೂದಲಿಗೆ ತುಂಬ ಬೆನಿಫಿಟ್ಸ್ ಇದ್ದಾವೆ. ಕೂದಲಿನ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಯಾರ್ಯಾರಿಗೆಲ್ಲ ಹೇರ್ ಫಾಲ್ ಇರುತ್ತೋ ಆ ಹೇರ್ ಫಾಲ್ ಎಲ್ಲ ಕಮ್ಮಿ ಆಗುತ್ತೆ. ಕೂದಲು ದಪ್ಪ ಮತ್ತು ಬಲವಾಗಿ ಕೂಡ ಇರುತ್ತೆ. ಹಾಗೆ ಕೂದಲಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರೋಗ್ಯ ಮೀನ್ಸ್ ಏನಂದರೆ ಕೌಲು ಹೊಡೆಯೋದು, ಈ ಥರ ರಫ್ ಆಗಿರೋದು ಆ ಥರ ಎಲ್ಲ ಇರುತ್ತಲ್ಲ, ಅದೆಲ್ಲ ಕೂಡ ಕಮ್ಮಿ ಆಗುತ್ತೆ. ಹಾಗೆ ಕೂದಲಿನ ಹೊಳಪು ಕೂಡ ಶೈನ್ ಆಗಿರುತ್ತೆ ಕೂದಲು. ಸೊ ಹಾಗಾಗಿ ಈ ಮೇಥಿನ ಯೂಸ್ ಮಾಡೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಕೂದಲು ಬ್ಲ್ಯಾಕ್ ಆಗಿರುತ್ತೆ ಯಾವಾಗ್ಲೂ, ವೈಟ್ ಹೇರ್ಸ್ನ ಆಗೋಕ್ಕೆ ತಡೆಯುತ್ತೆ, ವೈಟ್ ಹೇರ್ಸ್ ಆಗೋದನ್ನು ತಡೆಯುತ್ತೆ. ಅದೇ ಕೂಡ ಅಲೋವೆರಾನು ಕೂಡ ತುಂಬ ಹೇರ್ಸ್ಗೆ ಬೆನಿಫಿಟ್ಸ್ನ ಕೊಡುತ್ತೆ. ಸೊ ಹಾಗಾಗಿ ಅಲೋವೆರಾನು ಕೂಡ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಅಲೋವೆರಾ, ಮೇಥಿ, ಲವಂಗ ಇದೆಲ್ಲ ಕೂದಲಿಗೆ ತುಂಬ ಆರೋಗ್ಯಕರವಾದ ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಹಾಗೆ ಲವಂಗ ಕೂಡ ಹಾಕಿದ್ದೀನಲ್ವ, ಸೊ ಈ ಲವಂಗವು ಕೂಡ ತುಂಬ ಒಳ್ಳೆ ಒಂದು ರಿಸಲ್ಟ್ನ ಕೊಡುತ್ತೆ ಅಂತ ಹೇಳ್ಬೋದು. ಈ ಲವಂಗ ಏನು ಮಾಡುತ್ತೆ ಅಂದರೆ, ಕೂದಲು ಉದ್ದ ಆಗೋಕ್ಕೆ ಒಂದು ಒಳ್ಳೆ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಹಾಗೆ ಉರಿಯೂತ ಅಂದರೆ ಕೆಲವರಿಗೆ ಉರಿ ಇರುತ್ತಲ್ವ, ನೆತ್ತಿ ಉರಿ ಅಂತ ಹೇಳ್ತಾರೆ. ಸೊ ಆ ಉರಿನೆಲ್ಲ ಕಮ್ಮಿ ಮಾಡುತ್ತೆ. ಹಾಗೆ ತುರಿಕೆ ಇರುತ್ತಲ್ವ, ತಲೆಯಲ್ಲಿ ತುರಿಕೆ ಇರೋದು ಕೂಡ ತುಂಬ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಕೆಲವರಿಗೆ ಡ್ಯಾಂಡ್ರಫಿಂದ ಆಗಿರ್ಬೋದು, ಅಥವಾ ಡಸ್ಟಿಂದ ಆಗಿರ್ಬೋದು, ಅಥವಾ ಇನ್ಫೆಕ್ಷನಿಂದ ಆಗಿರ್ಬೋದು, ಯಾವುದೇ ತುರಿಕೆ ಇದ್ದರೂ ಕೂಡ ಅದರಿಂದ ತುರಿಕೆ ಕೂಡ ಕಮ್ಮಿ ಮಾಡುತ್ತೆ ಈ ಲವಂಗ. ಹಾಗೆ ಕೂದಲು ಉದುರೋದನ್ನು ಸಹ ತುಂಬ ಕಮ್ಮಿ ಮಾಡುತ್ತೆ. ಸೊ ಹಾಗಾಗಿ ನಾವು ಮನೆಯಲ್ಲಿ ಈ ಥರ ರೆಮಿಡೀಸ್ನ ಯೂಸ್ ಮಾಡೋದ್ರಿಂದ ಒಂದು ಬೆಸ್ಟಾಗಿರೋ ಹೇರ್ಸ್ನ ನಾವು ಪಡಿಬೋದು ಅಂತ ಹೇಳ್ಬೋದು. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಸೊ ಇದು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇದು ಗ್ರೈಂಡ್ ಮಾಡಾದಮೇಲೆ ಒಂದು ಒಳ್ಳೆ ಪೇಸ್ಟ್ನ ತಯಾರು ಮಾಡ್ಕೊಳ್ಳೋಣ. ಅದು ಪೇಸ್ಟ್ ಆಯಿತು. ಇವಾಗ
ಈ ಪೇಸ್ಟಿಗೆ ನಾವು ಸ್ವಲ್ಪ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ನ ಆ್ಯಡ್ ಮಾಡೋಣ. ಸೊ ಈ ವಿಟಮಿನ್ ಇ ಕ್ಯಾಪ್ಸುಲ್ನ ಆ್ಯಡ್ ಮಾಡೋದ್ರಿಂದ ಹೇರ್ಗೆ ಒಳ್ಳೆ ಸ್ಟ್ರೆಂತಾಗಿ ಸಿಗುತ್ತೆ, ಹಾಗೆ ಶೈನಿ ಆಗಿರುತ್ತೆ ಹೇರ್ಸು. ಸೊ ಇವಾಗ ಒಂದೇ ಇದರಲ್ಲಿ ಶಾಂಪೂ ಹಾಗೆ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಹೇರ್ ಎಷ್ಟು ಶೈನಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾನು ವಿಡಿಯೋ ಫಸ್ಟಲ್ಲಿ ಹಾಗೂ ಲಾಸ್ಟಲ್ಲಿ ನಾನು ನನ್ನ ಹೇರ್ಸು ಹೆಡ್ ಬಾತ್ ಆದಮೇಲೆ ಹೇಗಿದೆ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಅದು ಫುಲ್ ವಿಡಿಯೋ ಮಿಸ್ ಮಾಡಿದೆ ನೋಡಿ. ಈ ವಿಟಮಿನ್ ಇ ಕ್ಯಾಪ್ಸುಲ್ನ ಆ್ಯಡ್ ಮಾಡಬೇಕು. ಸೊ ಹೇರ್ ಫಾಲು ಹಾಗೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ. ಇದರಿಂದ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಹಾಗೆ ತುರಿಕೆ ಕಮ್ಮಿ ಆಗುತ್ತೆ, ಉರಿಯೂತ ಕಮ್ಮಿ ಆಗುತ್ತೆ. ಸೊ ಇದಿಷ್ಟು ಒಂದು ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇರುತ್ತೆ. ಸೊ ಹಾಗಾಗಿ ಈ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಸೊ ನಾವು ನಮ್ಮ ಹೇರ್ಸ್ಗೆ ಎಷ್ಟು ಕೇರ್ ಮಾಡ್ತೀವೋ ಅಷ್ಟು ಚೆನ್ನಾಗಿರೋ ರಿಸಲ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ನಾನು ನನ್ನ ಹೇರ್ಸ್ಗೆ ಏನ ಯೂಸ್ ಮಾಡ್ತೀನೋ ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಸೊ ಹಾಗೆ ನನ್ನ ಹೇರ್ ಕೂಡ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ. ನಾವು ಮನೆಯಲ್ಲಿ ಈ ಥರ ರೆಮಿಡೀಸ್ನ ಮಾಡೋದ್ರಿಂದ ಹೇರ್ಸು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಓರಲಿ ಕೂಡ ನಾವು ತುಂಬ ಇಂಟೇಕ್ಗಳನ್ನ ತೊಗೋಬೇಕಾಗುತ್ತೆ. ಅಂದರೆ ವಾಟ್ರ್ ಆಗಿರ್ಬೋದು ಅಥವಾ ಕ್ಯಾಂಡೀಸ್ ಆಗಿರ್ಬೋದು. ಕ್ಯಾಂಡೀಸ್ ಮೀನ್ಸು ನೆಲ್ಲಿಕಾಯಿ, ಡ್ರೈ ಫ್ರೂಟ್ಸು ಈ ಥರದ್ದೆಲ್ಲ ನಾವು ತೊಗೋಬೇಕಾಗುತ್ತೆ. ಮತ್ತು ಸೊಪ್ಪು ತರಕಾರಿಗಳು ಇದೆಲ್ಲ ತೊಗೊಳೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಪೇಸ್ಟ್ ರೆಡಿ ಆಯಿತು. ಈ ಪೇಸ್ಟ್ನ ನಾನು ನಿಮಗೆ ತಲೆಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇವಾಗ ಇದನ್ನು ನೀಟಾಗಿ ನೆತ್ತಿಗೆ ಹಚ್ಕೋಬೇಕು. ಫಸ್ಟು ನಾವು ಪ್ರಿಫರೆನ್ಸ್ ಕೊಡಬೇಕಾಗಿರೋದು ನಾವು ಹೆಡ್ಡಿಗೆ, ಅಂದರೆ ನೆತ್ತಿಗೆ, ಹಾಗೆ ರೂಟ್ಸ್ ಇರುತ್ತಲ್ವ, ಆ ರೂಟ್ಸಿಗೆ ನಾವು ಫಸ್ಟು ಪ್ರಿಫರೆನ್ಸ್ನ ಕೊಡಬೇಕು. ಸೊ ಅದನ್ನು ಫಸ್ಟ್ ಅಪ್ಲೈ ಮಾಡಿಬಿಟ್ಟು ಮಿಕ್ಕಿರೋದನ್ನ ಹೇರ್ಸ್ಗೆ ಅಪ್ಲೈ ಮಾಡಬೇಕು. ಫಸ್ಟು ನೀಟಾಗಿ ಎಲ್ಲ ನೀಟಾಗಿ ಪಾರ್ಟ್ ಮಾಡಿಕೊಂಡು ಎಲ್ಲ ನೀಟಾಗಿ ಅಪ್ಲೈ ಮಾಡಬೇಕು. ಅದಾದಮೇಲೆ ಹೇರ್ಸ್ ಫುಲ್ಲು ಮಿಕ್ಕಿರೋದನ್ನ ಹೇರ್ಸ್ಗೆ ಅಪ್ಲೈ ಮಾಡಬೇಕು. ಈ ಥರ ಮಾಡಿಬಿಟ್ಟು 1 ಅವರ್ ಆದಮೇಲೆ ಅಥವಾ 1.5 ಅವರ್ ಆದಮೇಲೆ 2 ಅವರ್ಸ್ ಆದರೂ ಇಟ್ಸ್ ಓಕೆ, ಪರವಾಗಿಲ್ಲ. ಆದರೂ 2 ಅವರು 1.5 ಅವರ್ ಈ ಥರ ಬಿಟ್ಕೊಂಡು ಹೆಡ್ ಬಾತ್ನ ಮಾಡೋದ್ರಿಂದ ತುಂಬ ನೀಟಾಗಿರೋ ಹೇರ್ಸು, ಚೆನ್ನಾಗಿರೋದು, ಹೇರ್ ಫಾಲ್ ಇದ್ದರೆ ಹೇರ್ ಫಾಲ್ ಕಂಟ್ರೋಲ್, ಹಾಗೆ ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ ಕಂಟ್ರೋಲ್, ಹಾಗೆ ಎಲ್ಲ ಥರದ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಇನ್ನೂ ನನ್ನ ಹೇರ್ಸ್ನ ಬಗ್ಗೆ ಹೆಚ್ಚಿನ ವೀಡಿಯೋಗಳು ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಹೋಗಿ ಒಂದು ಸರಿ ವಿಸಿಟ್ ಮಾಡಿ ನೋಡಿ. ನನ್ನ ಎಲ್ಲ ವೀಡಿಯೋಸ್ಗಳನ್ನ ಒಂದು ಸರಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಮತ್ತು ನನ್ನ ಎಲ್ಲ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಹೆಚ್ಚಿನ ಹೇರ್ಸ್ಗೆ ಸಂಬಂಧಪಟ್ಟಿರುವಂಥ ವೀಡಿಯೋಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿದ್ದಾವೆ. ಸೊ ಡ್ಯಾಂಡ್ರಫ್ ಆಗಿರ್ಬೋದು, ಲೆಂತ್ ಹೇರ್ಸ್ ಇರ್ಬೋದು, ಆಯಿಲ್ ಆಗ್ಬೋದು, ಹೋಮ್ ರೆಮಿಡೀಸ್ ಎಲ್ಲ ಯಾವುದೇ ಕೂಡ ದುಡ್ಡು ಖರ್ಚು ಮಾಡದೆ ಮನೆಯಲ್ಲೇ ಇರೋಂಥ ಐಟಮ್ಸ್ನ ಯೂಸ್ ಮಾಡಿಬಿಟ್ಟು ನಾವು ಹೇರ್ಸ್ನ ಎಷ್ಟು ಚೆನ್ನಾಗಿ ಇಟ್ಕೋಬೋದು ಅಂತ ಹೇಳ್ಬಿಟ್ಟು ಒಂದು ಬೆಸ್ಟ್ ವೀಡಿಯೋಸ್ ಇದ್ದಾವೆ ಅಂತ ಹೇಳ್ಬೋದು. ನಮ್ಮದು ಇವಾಗ ಕಂಪ್ಲೀಟ್ಲಿ ಹೇರ್ಗೆ ಅಪ್ಲೈ ಮಾಡ್ತಾ ಇರೋದು ಮುಗಿತಾ ಬಂತು. ಸೊ ಇದನ್ನು ಮುಗಿದಾದ್ಮೇಲೆ ಮಿಕ್ಕಿರೋದನ್ನೆಲ್ಲ ಹೇರ್ಸ್ಗೆ ನೀಟಾಗಿ ಅಪ್ಲೈ ಮಾಡಿ ಹೇರ್ನ ಮೇಲೆ ಪುಟಪ್ ಮಾಡಿ 1.5 ಅವರ್ನ ಅದನ್ನ ವೆಯ್ಟ್ ಮಾಡಿಸ್ಬೇಕು. ಅದಾದಮೇಲೆ ಹೆಡ್ ಬಾತ್ ಮಾಡಬೇಕು. ಸೊ ಅದಾದಮೇಲೆ ತುಂಬ ಚೆನ್ನಾಗಿರೋ ಹೇರ್ಸು, ಅಂದರೆ ತುಂಬ ನೈಸಾಗಿ, ತುಂಬ ಕ್ಲೀನಾಗಿ, ತುಂಬ ಚೆನ್ನಾಗಿ ನಮಗೆ ಇಷ್ಟ ಆಗೋ ಥರ ಒಂದು ಹೇರ್ಸು, ಮತ್ತು ಬೇರೆಯವರು ನೋಡಿ ಕೇಳಬೇಕು ನೀವು ಏನನ್ನು ಅಪ್ಲೈ ಮಾಡಿದ್ದೀರಾ ಅಂತ, ಅಷ್ಟು ಚೆನ್ನಾಗಿರೋಂಥ ಒಂದು ರಿಸಲ್ಟ್ನ ಕೊಡುತ್ತೆ. ಸೊ ಎಲ್ಲಾದರೂ ಔಟಿಂಗ್ ಹೋಗಬೇಕಾದ್ರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ಶೈನಾಗಿ ಕೊಡುತ್ತೆ. ಹಾಗೆ ತುಂಬ ಶೈನ್ ಅಂದರೆ ತುಂಬ ಶೈನಾಗಿರುತ್ತೆ ಹೇರ್ಸು. ಬಿಫೋರ್ 1 ಡೇ ಮಾಡಿಕೊಂಡ್ರೆ ನೀವು ನೆಕ್ಸ್ಟ್ ಡೇ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೂ ಏನು ಹೇಳಬೇಕು ಅಂತಂದರೆ, ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತ್, ಅಂದರೆ ಹೇರ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬರೀ ಮೇಲೆ ಶೈನ್ ಅಷ್ಟೇ ಅಲ್ಲದೆ ಹೇರ್ದ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕೌಲು ಹೊಡಿಯೋದಾಗಿರ್ಬೋದು, ಆ ಥರ ಡ್ಯಾಂಡ್ರಫ್ಸು ಆ ಥರ ಏನೂ ಇನ್ಫೆಕ್ಟೆಡ್ ಆಗಲ್ಲ. ಸೊ ನೋಡಿ ಇವಾಗ ರೆಡಿ. ಇಷ್ಟು ಪ್ಯಾಕ್ನ ರೆಡಿ ಮಾಡಿಕೊಂಡು ನಾವು ಅಪ್ಲೈ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ನ ತೊಗೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಮುಗಿತಾ ಬಂತು. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.